टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆಯಾದಂತಹ ಸ್ಪಾಟ್ನಲ್ಲಿದ್ದೀನಿ. ಇಲ್ಲಿ ನೋಡ್ಬೋದಾಗಿದೆ ಏನು ಮಂಗಳೂರು ಮತ್ತು ಬಜ್ಪೆ ರಸ್ತೆ ಮಾರ್ಗ ಮಧ್ಯೆ ಕಿನ್ನಿಪದವು ಈ ಒಂದು ಜಂಕ್ಷನ್ ಇದೆ. ಈ ಒಂದು ಕಿನ್ನಿಪದವು ಜಂಕ್ಷನ್ ಬಳಿ ನಿನ್ನೆ ರಾತ್ರಿ 8:30ಕ್ಕೆ ಈ ಒಂದು ಘಟನೆ ನಡೆಯುತ್ತೆ. ಇಲ್ಲಿ ಸುಹಾಸ್ ಶೆಟ್ಟಿಯ ಬರ್ಬರ ಹತ್ಯೆಯಾಗುತ್ತೆ. ಇದು ನೋಡ್ಬೋದಾಗಿದೆ, ಇದು ಮಂಗಳೂರಿನಂತ ಬರುವಂತಹ ರಸ್ತೆ. ಸೊ ಇಲ್ಲಿ ನೋಡ್ಬೋದು, ಈ ಭಾಗದಿಂದ ಸುಹಾಸ್ ಶೆಟ್ಟಿ ತನ್ನ 5 ಸಹಚರರೊಂದಿಗೆ ಇನೋವಾ ಕಾರ್ನಲ್ಲಿ ಈ ಒಂದು ರಸ್ತೆಯ ಮೂಲಕ ಬರ್ತಾ ಇರ್ತಾನೆ. ಸೊ ಈ ಒಂದು ರಸ್ತೆಯ ಮೂಲಕ ಬರ್ತಾ ಇರುವಂಥ ಸಂದರ್ಭದಲ್ಲಿ ಆತನ ಹಿಂದೆ ಒಂದು ಸ್ವಿಫ್ಟ್ ಕಾರ್ ಮತ್ತು ಮೀನನ್ನು ಸಾಗಾಟ ಮಾಡುವಂತಹ ಕ್ಯಾಂಟರ್ ಬರ್ತಾ ಇರುತ್ತೆ. ಸೊ ಇಲ್ಲಿ ಈ ಒಂದು ಜಂಕ್ಷನ್ ತಲುಪಿದ ತಕ್ಷಣ ಕ್ಯಾಂಟರ್ ಇನೋವಾ ಕಾರ್ಗೆ ಡಿಕ್ಕಿ ಹೊಡೆಯುತ್ತೆ. ಇನೋವಾ ಕಾರ್ಗೆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಪಕ್ಕದಲ್ಲಿ ಏನು ಒಂದು ಸಲೂನ್ ಇದೆ. ಸೊ ಇಲ್ಲಿ ಈ ಜಂಕ್ಷನ್ನಲ್ಲಿ ಅಂಗಡಿ ಮುಂಗಟ್ಟುಗಳು ಕೆಲವೊಂದು ಇರುವಂಥದ್ದು. ಸೊ ಇಲ್ಲಿರುವಂತಹ ಏನು ಈ ಒಂದು ಸಲೂನ್ ಇರುತ್ತೆ, ಆ ಸಲೂನ್ಗೆ ಇನೋವಾ ಕಾರ್ ನುಗ್ಗುತ್ತೆ. ಸೊ ಇನೋವಾ ಕಾರ್ ಆ ಸಲೂನ್ ಒಳಗಡೆ ನುಗ್ಗಿದ ತಕ್ಷಣ ಕ್ಯಾಂಟರ್ನಲ್ಲಿದ್ದಂಥವರು ಮತ್ತು ಈ ಸ್ವಿಫ್ಟ್ ಕಾರ್ನಲ್ಲಿದ್ದಂಥವರು ಕೆಳಗಿಳಿತಾರೆ. ಕೆಳಗಿಳಿದು ಏನು ಮಾರಕಾಸ್ತ್ರಗಳಿಂದ ಅವ್ರಿಗೆ ಮನಸೋ ಇಚ್ಛೆ ಹಲ್ಲೆಯನ್ನು ಮಾಡಲಿಕ್ಕೆ ಆರಂಭಿಸ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಏನು ಸುಹಾಸ್ ಶೆಟ್ಟಿ ಈ ಒಂದು ಸಲೂನ್ ಏನಿದೆ ಇಲ್ಲಿ ಕಾರ್ ಒಳಗಡೆ ಸಿಗಾಕೊಂಡಿರ್ತಾನೆ. ಅದಾದ ಬಳಿಕ ಅಲ್ಲಿ ಕೆಳಗಡೆ ಇಳಿದು ಸೊ ಈ ಭಾಗದಲ್ಲಿ ಪಕ್ಕದ ರಸ್ತೆಗೆ ಹೋಗುವಂಥದ್ದು, ಅಂದರೆ ಈ ಭಾಗದಲ್ಲಿ ಪಕ್ಕದ ರಸ್ತೆಗೆ ತಪ್ಪಿಸ್ಕೊಳ್ಳಿಕ್ಕೆ ಓಡೋದಕ್ಕೆ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಈ ರಸ್ತೆಗೆ ಕೆಳಗಡೆ ಬೀಳ್ತಾನೆ. ಸೊ ಇಲ್ಲಿ ಕೆಳಗಡೆ ಬಿದ್ದಂಥ ಸಂದರ್ಭದಲ್ಲಿ ಏನು ಬಂದಂತಹ ದುಷ್ಕರ್ಮಿಗಳು ಮನಸೋ ಇಚ್ಛೆ ಹಲ್ಲೆಯನ್ನು ಮಾಡ್ತಾರೆ ಮಾರಕಾಸ್ತ್ರಗಳಿಂದ. ಆತ ಇಲ್ಲೇನು ಬಿದ್ದಿರ್ತಾನೆ, ಅಲ್ಲಿ ನೋಡ್ಬೋದಾಗಿದೆ ಆ ಒಂದು ಮರಳನ್ನು ಏನು ಹಾಕಿ ಮುಚ್ಚಿದ್ದಾರೆ, ಅದೆಲ್ಲ ಕೂಡ ರಕ್ತದ ಮಡುವಿನಲ್ಲಿ ಇಲ್ಲೇ ಬಿದ್ದು ಆತ ಒದ್ದಾಡಿ ಪ್ರಾಣ ಬಿಟ್ಟಿರುವಂಥದ್ದು. ಸೊ ಇಲ್ಲಿ ಈ ಒಂದು ಏನು ಇಲ್ಲಿ ಬಿದ್ದಿರುವಂತಹ ಸುಹಾಸ್ ಶೆಟ್ಟಿಗೆ ಮನಸೋ ಇಚ್ಛೆ ಹಲ್ಲೆ ಮಾಡ್ತಾರೆ. ಮಾರಕಾಯುಧಗಳಿಂದ ಕೊಚ್ಚಿ ಕೊಲೆ ಮಾಡುವಂಥದ್ದು. ಮತ್ತು ಅದಾದ ಬಳಿಕ ಏನು ಅವನ ಜೊತೆ ಇದ್ದಂತಹ ಓರ್ವ ವ್ಯಕ್ತಿ ಮೇಲೂ ಅಟ್ಯಾಕ್ ಆಗುತ್ತೆ. ಸೊ ಇನ್ನು ಉಳಿದಂಥವ್ರಿಗೆ ಸಣ್ಣ ಪುಟ್ಟ ಗಾಯ ಆಗುತ್ತೆ. ಸೊ ಈ ಒಂದು ಪ್ರದೇಶದಿಂದ, ಅಂದರೆ ಅವರು ಕಾರನ್ನು ಏನು ಪಕ್ಕದಲ್ಲಿ ನಿಲ್ಲಿಸಿರ್ತಾರೆ, ಸೊ ಅಲ್ಲಿಂದ ಎಸ್ಕೇಪ್ ಆಗುವಂಥದ್ದು, ಅಂದರೆ ಸ್ವಿಫ್ಟ್ ಕಾರ್ನಲ್ಲೇ ಮತ್ತೆ ಎಸ್ಕೇಪ್ ಆಗ್ತಾರೆ. ಸದ್ಯಕ್ಕೆ ಈ ಒಂದು ಪ್ರದೇಶ ಏನಿದೆ, ಸೊ ಈ ಪ್ರದೇಶದಲ್ಲಿ ಈಗ ಸದ್ಯಕ್ಕೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಿರುವಂಥದ್ದು. ಮತ್ತು ಈ ಒಂದು ಏನು ಕಿನ್ನಿಪದವು ಏನಿದೆ, ಕಿನ್ನಿಪದವು ಈ ಒಂದು ಜಂಕ್ಷನ್ನಲ್ಲೇ ಅಂದರೆ ರಾತ್ರಿ ಸಾರ್ವಜನಿಕರು ಎಲ್ಲರೂ ಇದ್ದಾಗಲೇ ಇಲ್ಲೊಂದು ಈ ರೀತಿ ಭಯಾನಕ ಮರ್ಡರ್ ಆಗುವಂಥದ್ದು. ಇಲ್ಲಿ ಪಕ್ಕದಲ್ಲಿ ನೋಡ್ಬೋದಾಗಿದೆ, ಆ ಒಂದು ಪಕ್ಕದಲ್ಲಿ ಅಂಗಡಿ ಮುಂಗಟ್ಟುಗಳು ಮತ್ತು ಕಾಂಪ್ಲೆಕ್ಸ್ಗಳು, ಅಪಾರ್ಟ್ಮೆಂಟ್ ಏನಿದೆ, ಸೊ ಅಲ್ಲಿ ಇದ್ದಂಥವರು ಈ ಒಂದು ಕೊಲೆಯನ್ನು ಅಂದರೆ ಆ ಮೊಬೈಲಲ್ಲಿ ರೆಕಾರ್ಡ್ ಮಾಡುವಂಥದ್ದನ್ನು ಮಾಡ್ತಾರೆ. ಅಂದರೆ ಎಲ್ಲರೂ ಕೂಡ ಪ್ರತ್ಯಕ್ಷದರ್ಶಿಗಳಾಗಿರ್ತಾರೆ. ಸೊ ಸಾಕಷ್ಟು ಜನ ಇಲ್ಲೇ ಇನ್ನೂ ಕೂಡ ರಾತ್ರಿ 8:30 ಅಂತ ಹೇಳಿದರೆ ಎಲ್ಲರೂ ಕೂಡ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರುವಂತಹ ಟೈಮ್ ಆಗಿರುತ್ತೆ. ಸೊ ಕೆಲವರು ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಹೋಗುವಂಥ ಟೈಮ್ ಆಗಿರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಕೊಲೆಯಾಗಿರುವಂಥದ್ದು ಸಾಕಷ್ಟು ಜನರು ಕೂಡ ಅದನ್ನು ನೋಡಿದ್ದಾರೆ. ಅದಾದ ಬಳಿಕ ಪೊಲೀಸರು ಬಂದು ಆ ಒಂದು ಏನು ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ಸುಹಾಸ್ ಶೆಟ್ಟಿಯನ್ನು ಬದುಕಿಸಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಆತ ಮೃತಪಟ್ಟಿರುವಂಥದ್ದು. ಸದ್ಯಕ್ಕೆ ಈ ಒಂದು ಪ್ರದೇಶದಲ್ಲಿ ಇವಾಗ ಪೊಲೀಸ್ ಬಂದೋಬಸ್ತಾಗಿದೆ. ಕರಾವಳಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಸದ್ಯಕ್ಕೆ ಆರೋಪಿಗಳನ್ನು ಯಾರು ಅಂತ ಹೇಳಿ ಈಗ ಪೊಲೀಸರು ಪತ್ತೆ ಮಾಡುವಲ್ಲಿ ಹಲವಾರು ಟೀಮ್ಗಳನ್ನು ಮಾಡಿ ಹುಡುಕಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಜಿಲ್ಲೆಯಲ್ಲಿ ಶಾಂತಿಯನ್ನು ನೆಲೆಸಲಿಕ್ಕೋಸ್ಕರ ಪೊಲೀಸರು ಎಲ್ಲ ಕಡೆ ಬಿಗಿ ಭದ್ರತೆಯನ್ನು ಮಾಡಿರುವಂಥದ್ದು. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಾಕೆರೆ, TV9 ಮಂಗಳೂರು.